ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಖಾಸಗಿ ದೂರು ದಾಖಲಾಗಿದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ದೇಶದ ಸಂಪತ್ತನ್ನ ಮುಸ್ಲಿಮರಿಗೆ ಹಂಚುತ್ತಾರೆ ಅಂತ ಮೋದಿ ಅವರು ಹಿಂದೆ ಹೇಳಿಕೆ ಕೊಟ್ಟಿದ್ರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಂಪತ್ತು ಹಂಚಿಕೆ ಎಂದಿದ್ದ ಮೋದಿ ರಾಜಸ್ಥಾನದಲ್ಲಿ ಚುನಾವಣಾ ಭಾಷಣದ ವೇಳೆ ಹೇಳಿಕೆಯನ್ನ ನೀಡಿದ್ರು ಪ್ರಧಾನಿ ಮೋದಿ. ಜಿಯಾವುರ್ ರೆಹಮಾನ್ ಎಂಬುವವರಿಂದ ಖಾಸಗಿ ದೂರನ್ನ ನೀಡಲಾಗಿದೆ. ಮೋದಿ ಅವರ ಈ ಹೇಳಿಕೆ ಹಿನ್ನೆಲೆಯಲ್ಲಿ ಖಾಸಗಿ ದೂರಿನ ವಿಚಾರಣೆ ನಡೆಸಲಿದೆ ಜನಪ್ರತಿನಿಧಿಗಳ ಕೋರ್ಟ್. ಇಂದಿಗೆ ಆದೇಶವನ್ನ ಕಾಯ್ದಿರಿಸಿತ್ತು ಜನಪ್ರತಿನಿಧಿಗಳ ನ್ಯಾಯಾಲಯ. ಮೋದಿ ವಿರುದ್ಧ ಕೇಸ್ ನಿಲ್ಲುತ್ತಾ ಇಲ್ವಾ ಅನ್ನೋದು ಇವತ್ತು ತೀರ್ಮಾನ ಆಗತ್ತೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಸಂಪತ್ತು ಹಂಚಿಕೆ ಅಂತ ಮೋದಿ ಅವರು ಹೇಳಿದ್ರು. ರಾಜಸ್ಥಾನದಲ್ಲಿ ಚುನಾವಣಾ ಭಾಷಣದ ವೇಳೆ ಹೇಳಿಕೆಯನ್ನ ನೀಡಿದ್ರು ಪ್ರಧಾನಿ. ಹಾಗಾದ್ರೆ ಅವತ್ತು ಮೋದಿ ಹೇಳಿದ್ದೇನು ಕೇಳೋಣ. गोल ले लेंगे, सबको वितरित कर देंगे। और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है। इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे। घुसपैठियों को बांटेंगे। क्या आपकी मेहनत की कमाई का पैसा घुसपैठियों को दिया जाएगा? आपको मंजूर है ये कांग्रेस का मैनिफेस्टो कह रहा है कि वो माता। इसी ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಖಾಸಗಿ ದೂರು ದಾಖಲಾಗಿದೆ. ಇವತ್ತು ಆ ಕೇಸ್ ನಿಲ್ಲುತ್ತಾ ಇಲ್ವಾ ಅನ್ನೋ ನಿರ್ಧಾರ ಆಗುತ್ತೆ. ಏನೋ ಸಾಧ್ಯತೆ ಇದೆ ರಮೇಶ್? ಪ್ರಗತಿ ಏಪ್ರಿಲ್ 21ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಜಸ್ಥಾನದ ಚುನಾವಣಾ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದದ್ದೇ ಆದಲ್ಲಿ ದೇಶದ ಸಂಪತ್ತಿನಲ್ಲಿ ಮೊದಲ ಅಧಿಕಾರ ಮುಸ್ಲಿಮರಿಗೆ ಇರುತ್ತದೆ, ಹಾಗಾಗಿ ಅವರಿಗೆ ಇದೊಂದ್ ಕಡೆ ವೋಟ್ ಹಾಕಬೇಡಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಒಂದು ಪ್ರಚಾರದ ಭಾಷಣವನ್ನ ಮಾಡಿದ್ರು. ಇದು ಒಂದ್ ಕಡೆ ಒಂದಷ್ಟು ಕಾಂಟ್ರವರ್ಸಿಗೆ ಕಾರಣ ಆಗಿತ್ತು. ಮತ್ತೆ ಮಂಗಳಸೂತ್ರದ ಬಗ್ಗೆಯೂ ಕೂಡ ಇದೇ ಸಂದರ್ಭದಲ್ಲಿ ಅವರು ಮಾತನಾಡಿದ್ರು. ಹಾಗಾಗಿ ಈ ಒಂದು ಹೇಳಿಕೆಯು ಇಲ್ಲಿ ಒಂದ್ ಕಡೆ ಸಮುದಾಯಗಳ ನಡುವೆ ಒಂದು ದೇಶವನ್ನ ಬಿತ್ತುವಂತ ಕೆಲಸ ಆಗುತ್ತೆ. ಹಾಗಾಗಿ ಅವರ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಬೆಂಗಳೂರು ನಿವಾಸಿಯಾದ ಜಿಯಾವುರ್ ರೆಹಮಾನ್ ಅನ್ನುವಂಥವ್ರು ಒಂದು PCR ನ ದಾಖಲು ಮಾಡಿದ್ರು. ಆ PCR ನ ವಿಚಾರಣೆ ಮಾಡಿದಂತ ಅಂದ್ರೆ ದೂರದಾರರ ಒಂದು ಸೋಲ್ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಂಡಿತ್ತು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ನಿಮ್ಮ ಹತ್ರ ಸಾಕ್ಷಿಗಳಿದೆ ಅಥವಾ ವಿಡಿಯೋಗಳಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದಂತ ಕೋರ್ಟ್ ಇವತ್ತಿಗೆ ಒಂದು ಆದೇಶಕ್ಕೆ ಕಾಯ್ದಿರ್ತಿರುವಂತದ್ದು. ಅಂದ್ರೆ ಒಂದು PCR ನ ದಾಖಲು ಮಾಡಿದ ಸಂದರ್ಭದಲ್ಲಿ ದೂರದಾರರು ಇರ್ತಾರೆ, ದೂರದಾರರ ಬಳಿ ಇರುವಂತಹ ದಾಖಲೆಗಳೇನು ಅವ್ರು ಕೊಡುವಂತ ಈ ದೂರಿನಲ್ಲಿ ಏನ್ ಹೇಳಲಾಗಿದೆ, ಈ ಒಂದು ದೂರು ನಿಜಕ್ಕೂ ವಿಚಾರಣೆಗೆ ಯೋಗ್ಯನ ಇಲ್ವಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ಕಾಗ್ನಿಜೆನ್ಸ್ ಅನ್ನ ಲೀಗಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರೆ ಕಾಗ್ನಿಜೆನ್ಸ್ ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ಆದೇಶಕ್ಕೆ ಕಾಯ್ದಿರಿಸಿರುವಂತದ್ದು. ಇವತ್ತು ಸಂಜೆ ಒಳಗಾಗಿ 42ನೇ HMM ಕೋರ್ಟ್ ಒಂದು ಆದೇಶವನ್ನ ಮಾಡುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂತಹ ಭಾಷಣ ಏನಿದೆ ಅದು ಇಲ್ಲೊಂದ್ ಕಡೆ ಎರಡು ಸಮುದಾಯಗಳ ಮಧ್ಯೆ ಒಂದು ದ್ವೇಷವನ್ನ ಹುಟ್ಟುವಂತದ್ದಾಗ್ಲಿ ಅಥವಾ ಆ ಒಂದು ಎರಡು ಸಮುದಾಯಗಳ ಮಧ್ಯೆ ಆ ಒಂದು ಕಂದಕವನ್ನ ಕ್ರಿಯೇಟ್ ಮಾಡುವಂತ ಅದು ಹೇಳಿಕೆ ಇದಾಗಿತ್ತಾ ಅನ್ನುವಂಥದ್ದು. ಒಂದ್ ವೇಳೆ ಆ ತರ ಆಗಿದೆ ಅನ್ನುವಂಥದ್ದಾದ್ರೆ ಕೋರ್ಟ್ ಒಂದು ಕಾಗ್ನಿಜೆನ್ಸ್ ತೆಗೆದುಕೊಂಡು ಯಾರು ಆರೋಪಿ ಸ್ಥಾನದಿರ್ತಾರೆ ಅವರಿಗೆ ನೋಟಿಸ್ ಅನ್ನ ನೀಡುವಂತ ಸಾಧ್ಯತೆಗಳಿದೆ. ಹಾಗಾಗಿ ಇವತ್ತು ಕೋರ್ಟ್ ನೀಡುವಂತ ಆದೇಶ ಏನಿದೆ ಮೋದಿ ಅವರ ವಿರುದ್ಧ PCR ಸ್ಟ್ಯಾಂಡ್ ಆಗುತ್ತಾ ಇಲ್ವಾ ಅನ್ನುವಂತ ಒಂದು ಕ್ಲಾರಿಟಿ ಇವತ್ತು ಸಿಗುವಂತ ಸಾಧ್ಯತೆಗಳಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ 42ನೇ HMM ನ ನ್ಯಾಯಾಧೀಶರಾದ ಶಿವಕುಮಾರ್ ಅವರು ಆ ಒಂದು PCR ಗೆ ಸಂಬಂಧಪಟ್ಟಂತೆ ಒಂದು ಆದೇಶವನ್ನ ಮಾಡುವಂತ ಸಾಧ್ಯತೆಗಳಿದೆ. ಪ್ರಗತಿ. ಥ್ಯಾಂಕ್ ಯು ರಮೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.